ನಮಸ್ಕಾರ ನಮಸ್ಕಾರ. ಈ ಡೈಲಾಗ್ ಹೇಳಿದ್ರೆ ಗೊತ್ತಾಗಬಹುದು ನಾವು ಎಲ್ಲಿದ್ದೀವಿ, ಯಾರ ಬಗ್ಗೆ ಹೇಳ್ತಾ ಇದೀವಿ ಅಂತ. ಕಾಮಿಡಿ ಟೈಮ್ ನಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ಈ ಹಂತದವರೆಗೆ ಬಂದಿರುವಂತಹ ಗಣೇಶ್ ರವರ ಬರ್ತ್ಡೇ ಇವತ್ತು. ಬರ್ತ್ಡೇ ಸ್ಪೆಷಲ್ ಜೊತೆಗೆ 3 ವಿಶೇಷತೆಗಳಿದೆ. ಮುಗುಳುನಗೆಯ ಆಡಿಯೋ ಲಾಂಚ್ ಆಯಿತು, ಚಮಕ್ನ ಟೀಸರ್ ಲಾಂಚ್ ಆಯಿತು, ಜೊತೆಗೆ ಆರೆಂಜ್ ಚಿತ್ರದ ಟೈಟಲ್ ಲಾಂಚ್ ಆಯಿತು. ಬರ್ತ್ಡೇ ದಿನ ಇಷ್ಟೆಲ್ಲ ಸ್ಪೆಷಾಲಿಟಿ ಇದೆ. ಸೊ ಇವಾಗ ಮೊದಲನೇದಾಗಿ ಗಣೇಶ್ ಅವರಿಗೆ ವಿಶ್ ಮಾಡ್ತಾ ಅವ್ರನ್ನ ವೆಲ್ಕಮ್ ಮಾಡಿ ಇಡೀ ಮುಗುಳ್ನಗೆ ಟೀಮ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಫಸ್ಟ್ಲಿ ವಿಶ್ ಯು ವೆರಿ 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 ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ವೆರಿ ಮಚ್. ನಮ್ಮನೆ ಹೂವು ನಮಗೆ ಕೊಟ್ಟಿದ್ದೀರಾ. ಬರ್ತ್ಡೇ ದಿನ ಎಲ್ಲ ನಿಮ್ಮದೇ ಆಗಿರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ಮುಗುಳ್ನಗೆ ಆಡಿಯೋನ ರಿಲೀಸ್ ಮಾಡಬೇಕಾಯ್ತು, ಯಾಕೆ ಮಾಡಲಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ನಾವು ಯಾವತ್ತೂ ಹಿರಿಯರಲ್ಲಪ್ಪ, ನಾವು ತುಂಬಾ ಕಿರಿಯರು. ಗಣೇಶ್ ಸರ್ ಇದ್ದಾರೆ, ಯೋಗರಾಜ್ ಭಟ್ ಅವರು ಇದ್ದಾರೆ, ಶಿಲ್ಪಾ ಗಣೇಶ್ ಮೇಡಮ್ ಇದ್ದಾರೆ, ಹಾಗೆ ಮುಗುಳುನಗೆ ಚಿತ್ರದ ನಾಯಕಿ ನಿಖಿತಾ ಅವರು ಕೂಡ ಇದ್ದಾರೆ, ಹಾಗೆ ಈ ಚಿತ್ರದ ಪ್ರೊಡ್ಯೂಸರ್ ಸೈಯದ್ ಅವರು ಇದ್ದಾರೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಸರ್, ಮುಗುಳುನಗೆ ಅನ್ನೋದು ಟೈಟಲ್ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ, ಜೊತೆಗೆ ಸಿನಿಮಾ ಮೇಕಿಂಗ್ ಕೂಡ ನೋಡಿದ್ವಿ, ಸಾಂಗ್ ಮೇಕಿಂಗು. ಓವರ್ ಆಲ್ ಮುಗುಳುನಗೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವರಿಬ್ಬರನ್ನ ಜೊತೆಗೆ ಸೇರಿಸಿ ಪಿಕ್ಚರ್ ಮಾಡಕ್ಕೆ ನನಗೆ 3 ವರ್ಷ ಆಯ್ತು. ಅದರಿಂದ ಮುಗುಳುನಗೆ ಬಂತು. ಯೋಗರಾಜ್ ಭಟ್ರು ಹಾಗೆ ಗಣೇಶ್ ಅವ್ರ ಕಾಂಬಿನೇಷನ್ ಬಗ್ಗೆ ಹೇಳೋ ಹಾಗೆಲ್ಲ, ಮುಂಗಾರು ಮಳೆ, ಗಾಳಿಪಟ ಎಲ್ಲ ಕೂಡ ರೆಕಾರ್ಡ್ ಟ್ರೆಂಡ್ ಸೆಟ್ಟಿಂಗ್ ಆಯಿತು. ಸೊ ಈಗ ಮುಗುಳುನಗೆ ಮಧ್ಯೆ ಯಾಕೆ ಅಷ್ಟೊಂದು ಗ್ಯಾಪ್ ಅಂತ? ಇಬ್ರಿಗೂ ಭಯ ಇತ್ತು. ಬಿಕಾಸ್ ಮುಂಗಾರು ಮಳೆ ಆ ಮಟ್ಟದ ಹಿಟ್ಟಾಯ್ತು ಆ್ಯಂಡ್ ಗಾಳಿಪಟ. ಸೊ ಇಬ್ರಿಗೂ ಒಂದು ಭಯ ಇತ್ತು, ಮದುವೆಗಳಾಯ್ತು, ಮಕ್ಕಳಾಯ್ತು, ಆ ಟೈಮ್ ಬೇಕಿತ್ತು ಅದಕ್ಕೆಲ್ಲ. ಈಗ ಇಬ್ರು ಬ್ಯಾಚುಲರ್ ತರ ಇದೀವಿ, ಇಬ್ರಿಗೂ 2 ಮಕ್ಕಳಾಯ್ತು, ಮತ್ತೆ ಬ್ಯಾಚುಲರ್ ಈಗ ಮತ್ತೆ ಬ್ಯಾಚುಲರ್ ತರ ಇದೀವಿ. ಸೊ ಈಗ ಪರ್ಫೆಕ್ಟ್ ಅನ್ಸ್ತು ನಮ್ಗೆ ಒಂದು ಮುಗುಳ್ನಗೆ. ಈಗ ಲವ್ ಸ್ಟೋರಿ ತೆಗಿಯೋದು ಇನ್ನೂ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ. ಓಕೆ. ಸೊ ಟೈಟಲ್ ಬಗ್ಗೆ ಹೇಳೋದಾದ್ರೆ ಸರ್, ಈ ಟೈಟ್ಲ್ ತುಂಬಾ ಓಡಾಡಿದೀವಿ ನಾವು, ಇದೇ ಟೈಟ್ಲು ಬೇಕು ಅಂತ. ಈ ಟೈಟ್ಲು ಮುಗುಳ್ನಗೆ ಅಂತ ಮಾಡ್ಬಿಟ್ವಿ, ಭಟ್ರು ಹಾಡು ಬರೆದ್ಬಿಟ್ರು. ಟೈಟ್ಲು ನೋಡಿದ್ರೆ ಇಲ್ಲ ನಮ್ಮ ಹತ್ರ. ಕೊನೆಗೆ ನಮ್ಮ ಸಲಾಂ ಸರ್ ಓಡಾಡಿ ಆ ಟೈಟ್ಲನ್ನ ಅವ್ರದ್ದಾಗಿಸ್ಕೊಂಡ್ರು. ಕೊನೆಗೆ ಟೈಟ್ಲು ಸಿಕ್ತು ಅಂಡ್ ಆ ಹಾಡ್ಗೂ ಟೈಟ್ಲಿಗೂ ನಮ್ಮ ಪಿಕ್ಚರ್ಗೂ ಪರ್ಫೆಕ್ಟ್ ಆಗಿತ್ತು. ಹಾಗೆ ಗಣೇಶ್ ಅವರು ಪರ್ಫೆಕ್ಟ್ ಫಾರ್ ಹಿಮ್. ಮುಗುಳುನಗೆ ಅಂತ ಹೇಳಿದ್ರೆ ಯಾವಾಗಲೂ ಸ್ಮೈಲಿಂಗ್. ಸೊ ಪ್ರತಿ ಸಲ ಬರ್ತ್ಡೇ ಸೆಲೆಬ್ರೇಷನ್ಗಳು ಕೂಡ ಫ್ಯಾನ್ಸ್ ಜೊತೆ ಆಗ್ತಾ ಇರುತ್ತೆ, ವರ್ಷದಿಂದ ವರ್ಷಕ್ಕೆ ಫ್ಯಾನ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ. ಸೊ ಈ ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್ ಮೋಸ್ಟ್ ಮೆಮೊರಬಲ್ ಅನ್ಸೋದು ಯಾವುದು? ಇಲ್ಲ ಅವನು ಪ್ರತಿ ಸತಿ ಒಂದು 5-10 ನಿಮಿಷ ಇದ್ದು ಓಡೋಬಿಡೋನು ಹೆಂಡತಿ ಮಕ್ಕಳ ಜೊತೆ ಬೇರೆ ಊರಿಗೆ. ಈ ವರ್ಷ ಅವನು ಉಳ್ಕೊಂಡಿರೋದಕ್ಕೆ ಒಂದು ಕಾರಣ ಇದೆ, ಮಾಧ್ಯಮದವರು ಮತ್ತೆ ಅಭಿಮಾನಿಗಳು. ಅಭಿಮಾನಿಗಳನ್ನ ದೇವರು ಅಂತಾರೆ, ಅವರೇ ನಮ್ಮ ಮಾಲೀಕರು. ಅವರು ಮುಂದೆ ಒಂದು ದೀಪ ಹಚ್ಚೋದು, ಕೇಕ್ ಕಟ್ ಮಾಡೋದು ತುಂಬಾ ಖುಷಿ. ಜೊತೆಗೆ ಮುಗುಳ್ನಗೆ ಇದೆ, ಅದು ಮೇನ್ ರೀಸನ್ ಅವನು ಉಳ್ಕೊಂಡಿರೋದಕ್ಕೆ. ಇವತ್ತು ನಾವು ಒಂದು ಹಾಡು ಬಿಡ್ತೀವಿ ಅಂತೆಲ್ಲ ಹೇಳ್ಬಿಟ್ವಿ, ಅದು ನಮ್ಮ ಹರಿಕೃಷ್ಣ ಅವರ ಸಹವಾಸದಿಂದಾಗಿ ಇನ್ನ ಬರ್ತಾ ಇದೆ ಹಾಡು. ಇನ್ನೇನು ಬರಲಿದೆ. ನೀವೊಂದು ಕಮರ್ಷಿಯಲ್ ಬ್ರೇಕ್ ಹೇಳ್ಬಿಟ್ರೆ ಇವಾಗ ಬಂದ್ಬಿಡುತ್ತೆ. ಯೂಶಲಿ ಬರ್ಡೇನ ಆಚರಿಸಿ ಹೊರಟ್ಬಿಡ್ತೀನಿ, ಹಾಫ್ ಡೇ ಇರ್ತೀನಿ, ಹಾಫ್ ಡೇ ಆದ್ಮೇಲೆ ಹೊರಟ್ಬಿಡ್ತೀನಿ. ಬಟ್ ಈ ಸಲ ಇಷ್ಟು ಕಾರ್ಯಕ್ರಮ ಇದ್ದಿದ್ರಿಂದ ಆ್ಯಂಡ್ ಮುಗುಳ್ನಗೆ ಆಡಿಯೋ ಬಿಡಬೇಕು ಅಂತ ಎಲ್ಲ ಇದ್ದಿದ್ರಂತ, ಸೊ ರಾತ್ರಿಯಿಂದನೇ ನಮ್ದೆಲ್ಲ ಸ್ಟಾರ್ಟ್ ಆಯ್ತು. ಸೊ ರಾತ್ರಿಯಿಂದನೂ ನೋಡಿದ್ವಿ, ಫುಲ್ ಎಲ್ಲ ಕಡೆಯಿಂದನೂ ಫ್ಯಾನ್ಸ್ ಬಂದು ಸೆಲೆಬ್ರೇಟ್ ಮಾಡ್ತಿರೋದು. ಈಗ ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ನಿಮಗೆ ಶಿಲ್ಪಾ ಮೇಡಮ್ ಏನು ಗಿಫ್ಟ್ ಕೊಟ್ಟರು? ನಾನು ಹೇಳ್ತೀನಿ. ಹೌದಾ, ಹೇಳಿ ಸರ್. ಬೆಳಗ್ಗೆ 1.5 ಗಂಟೆ ಎಣ್ಣೆ ಸ್ನಾನ ಮಾಡ್ತಿದಾರಂತೆ. 1.5 ಗಂಟೆ ಬಾತ್ರೂಮಲ್ಲಿ ಹೆಂಗೆ ಇದು ಅಂತ ನಾವು ಮಧ್ಯೆ ಕೂತ್ಕೊಂಡು ಕೇಳ್ತಾ ಇದೀವಿ. ಈಗ ಅವರಿಬ್ರು ಹೇಳೋದು ಪ್ರತಿ ವರ್ಷ ಎಲ್ಲರ ಪ್ರೆಷರ್ ಇಂದ 10 ವರ್ಷದಿಂದ ಗಿಫ್ಟ್ ಕೊಟ್ಟು ಕೂದಲೆಲ್ಲ ಉದುರಿದೆ. ಅದಕ್ಕೆ ಒಂದು ಬಾಕ್ಸ್ ಅಲ್ಲಿ ಹಾಕೊಟ್ಟಿದ್ದೆ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ರು ತಲೆಗೆ. ನಾನು ಕೇಳಿದೆ, ನಮ್ಮ ಭಟ್ರನ್ನ ಕೇಳಿದೆ, ಸರ್ ಪ್ರತಿ ವರ್ಷ ತುಂಬಾ ಗಿಫ್ಟ್ ತೊಗೊಂಡ್ಬಿಟ್ಟಿದ್ದೀನಿ, ಏನ್ ಮಾಡ್ಲಿ ಅಂತ. ನಮ್ಮ ಯೋಗರಾಜ್ ಸರ್ ಹೇಳಿದ್ರು, ನೋಡೋ ನಮ್ಮ ಮನೇಲಿ ಇದೆ ಕತೆ, ನಾನು ಈ ಎಣ್ಣೆ ಸ್ನಾನ ಮಾಡಿಸ್ಕೋತೀನಿ, ನೀನು ಅದನ್ನೇ ಮಾಡಿಸ್ಕೊಂಬಿಡು. ನಾನು ಎಣ್ಣೆ ಸ್ನಾನ ಮಾಡಿದ್ರೆ ಅಟ್ಲೀಸ್ಟ್ 2 ಟೀ ಶರ್ಟ್ ಸಿಗುತ್ತೆ ನನ್ನ ಮೈ ಮೇಲೆ. ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ ಮೋಸ್ಟ್ಲಿ ಯಾವ ಎಣ್ಣೆ ಸ್ನಾನ ಅಂತ ಹೇಳಿ. ಈಗ ಅವ್ರು ಏನೇನು ಸಿಕ್ತ್ರಿ ಮೈ ಮೇಲೆ ಎಣ್ಣೆ ಸ್ನಾನ ಮಾಡಿಸಿದಾಗ? 2 ಟೀ ಶರ್ಟು, ಒಂದು ಸರ, ಒಂದು ಜೀನ್ಸು, ಉಜ್ಜಿದಾಗ ಮೈಯಿಂದ ಆಚೆ ಬರೋದು. ಸೊ ಬೆಸ್ಟ್ ಸ್ಪೆಷಲ್ ಗಿಫ್ಟ್ ಅಂತ ನಿಮಗೆ ಇದುವರೆಗೂ ನೆನಪಿರೋದ್ರಲ್ಲಿ ಯಾವ್ದಿದೆ ಸರ್? ಎಲ್ಲ ಗಿಫ್ಟ್ ಬೆಸ್ಟ್ ಗಿಫ್ಟ್ ಈ ಸತಿ ತುಂಬಾ ಸ್ಪೆಷಲ್ ಆಗಿದೆ, ಯಾಕಂದ್ರೆ ವಿತ್ GST ಚಡ್ಡಿ ಬನಿಯನ್ನು ಎಲ್ಲ ಪರ್ಚೇಸ್ ಮಾಡಿರೋದು. ಈಗ ಅದ್ರ ಬಗ್ಗೆನೇ ಸಾಂಗ್ ಬೇರೆ ನಮ್ಗೆ ಹೊಡೆವಾಂಬತ್ ಅಂತ ಭಟ್ರು ಹೇಳಿದಾರೆ ನನಗೆ, ಮಾತಾಡ್ತಾ ಸೆಂಟರ್ ಒಂದು ಗ್ಯಾಪ್ ಕೊಡು ಅಂತ.
ಯಾಕೆ ಸರ್ ಅದು ಹೊಡೆಯುವ ಒಂಬತ್ತು ಅನ್ಬೇಕು. ಮಧ್ಯಾಹ್ನ ಹೇಳೋದು ನಮ್ಮ ಸಾಂಗ್ ಹೊಡಿ 9, ಹಾಗಾಗಿ ಗ್ಯಾಪ್ ಕೊಟ್ಟು ಮಾತಾಡೋದು. ಓಕೆ. ಸೊ GST ಬಗ್ಗೆ ಅಂದ್ರೆ ಇವತ್ತಿನ ಮನಸ್ಥಿತಿ ಹೇಗಿದೆ ಜನಗಳದ್ದು, ಎಷ್ಟು ಕನ್ಫ್ಯೂಷನ್ ಆಗಿದ್ದಾರೆ ಆ ಥರ ಏನಿಲ್ಲ. GST ಈಸ್ ವೆರಿ ಗುಡ್ ಫಾರ್ ಕಂಟ್ರಿ ಅಂದ್ಬಿಟ್ಟೆ ಒಂದು ಸಾಂಗ್ ಬರೆದಿದ್ದಾರೆ. ಓಕೆ. ಸೊ ಬಟ್ ಟ್ಯೂನ್ ಅದು ಲಿರಿಕ್ಸ್ ಸಿನಿಮಾಲ್ ಬೇರೆ ಇರುತ್ತೆ. ಸೊ ಟ್ಯೂನ್ ಮಾತ್ರ ಅದಿರುತ್ತೆ. ಓಕೆ. ಸೊ ಸಿನಿಮಾದ ನಾಯಕಿ ಇದ್ರೆ ಹೇಗೆ ಅನಿಸ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ? ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಜಾಲಿಯಾಗಿ ತಮಾಷೆ ನಕ್ಕೊಂಡು ಇದು ಜೆರಾಕ್ಸ್ ಹಂಗೆ ಸೆಟ್ಸಲ್ಲೂ ತುಂಬ ಭಯ ಆಯಿತು. ಸೂಪರ್ ಸ್ಟಾರ್ ಜೊತೆ ಹೇಗೆ ಮತ್ತು ಇಬ್ರು ಸ್ಟಾರ್ಸು ಬಟ್ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು. ಅದೇ ನಾ ಹೇಳ್ತಿದ್ದೆ ಲೈಕ್ ಫ್ಯಾನ್ ಬೇಸ್ ಇಷ್ಟು ಆಗೋದು ಬರೀ ಒಂದು ಮೂವಿ ಹಿಟ್ ಆದರೆ ಅಲ್ಲ. ಐ ಥಿಂಕ್ ಪರ್ಸ್ನಾಲಿಟಿ ಇಂಪಾರ್ಟೆಂಟ್. ಆಚೆನೂ ತುಂಬ ಡೌನ್ ಟು ಅರ್ತ್ ಹಂಬಲ್ ಆ್ಯಂಡ್ ಸೊ ಅದಕ್ಕೆ ಐ ಥಿಂಕ್ ಅವ್ರ ಬರ್ತ್ಡೇ ನಮ್ಗೆ ಗಿಫ್ಟು. ಎಷ್ಟೋ ವರ್ಷದಿಂದ ಎಂಟರ್ಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಹ್ಯಾಪಿ ಬರ್ತ್ಡೇ ಸರ್, ಲವ್ಲಿ ಬೀಂಗ್ ಹಿಯರ್. ಓಕೆ. ಸೊ ಈ ಒಂದು ಹಿಟ್ ಕಾಂಬಿನೇಷನ್ ಬ್ಲೆಂಡ್ ಮಾಡೋದು ನಿಮಗೆ ಎಷ್ಟು ಸುಲಭ ಆಯಿತು ಸರ್? ಎಷ್ಟು ಕಷ್ಟ ಆಯ್ತು? ಮೊದಲನೇದಾಗಿ ಗಣೇಶ್ ಅವ್ರಿಗೆ 39ನೇ ಹುಟ್ಟುಹಬ್ಬದ ಶುಭಾಶಯಗಳು. ಆಯ್ತು. ಮತ್ತೆ 9ನೇ ವರ್ಷ ದಾಂಪತ್ಯ ಸಹ ಮುಗಿಸಿ 10ನೇ ವರ್ಷಕ್ಕೆ ಇಟ್ಟಿದ್ದಾರೆ. ಅದೇ ರೀತಿ ಎಲ್ಲಾ 9ಗಳ ಸ್ಪೆಷಲ್. 9 ವರ್ಷ ಗಾಳಿಪಟ ಆಗಿ 9 ವರ್ಷ ಆಗಿದೆ. ಮತ್ತೆ 39 ವರ್ಷ, 9 ವರ್ಷ ಮದುವೆ, 9 ವರ್ಷ ಗಾಳಿಪಟ ಎಲ್ಲ ಸೇರಿ ಒಂದು ಭಟ್ರು ಒಂದು ಸಾಂಗ್ ಮಾಡಿದ್ದಾರೆ ಒಡಿ 9 ಅಂತ. ಅದು ಗಣೇಶ್ ಅವ್ರಿಗೆ ಮೀಸಲಿ ಈ ಸಿನಿಮಾದ ಹಾಡು ಒಂದು ಒಡಿ 9 ಅಂತ. ಮತ್ತೆ ಸಿನಿಮಾದಲ್ಲಿ ಶೂಟಿಂಗ್ನಲ್ಲೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ ನಾವು. ನಾನು ಗಣೇಶ್ ಅವ್ರು ಮೊದಲೇ ಮಾತಾಡ್ಬಿಡ್ತಾ ಇದ್ವಿ ಇವತ್ತು ಯಾರು ಟಾರ್ಗೆಟು ಅಂತ, ಯಾರಿಗೆ ಇವತ್ತು ರೇಗಿಸ್ಬೇಕು, ಯಾರಿಗೆ ಇವತ್ತು ಕಾಲು ಎಳಿಬೇಕು ಅಂತ. ಸಂಜೆವರೆಗೂ ಅಳಿಸ್ತಾ ಇದ್ವಿ. ಸಾಯಂಕಾಲ ಹೋಗೋಗಿ ನಿಜ ಹೇಳ್ತಾ ಇದ್ವಿ, ಇವತ್ತು ಕಾಲು ಎಳ್ದಿದ್ದು ಕಣಪ್ಪ ಅಳಬೇಡ ನೀನು ಅಂದ್ಬಿಟ್ಟು ನಕ್ಕೊಂಡು ಹೋಗ್ತಾ ಇದ್ವಿ. ಆ ಥರ ಇದು ಸಿನಿಮಾ ಅಂತಲೇ ಅನಿಸ್ಲಿಲ್ಲ ನಮಗೆ. ಎಲ್ಲ ಒಂದು ಪಿಕ್ನಿಕ್ ಹೋದಂಗಿತ್ತು. ಮತ್ತು ಶಿಲ್ಪಾ ಮೇಡಮ್ ಅವರಂತೂ ಈ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ಶಿಲ್ಪಾ ಮೇಡಮ್ ಅವರು. ಪ್ರತಿ ಹಂತದಲ್ಲೂ ಏನೇ ಒಂದು ಇದು ತೊಗೋಬೇಕಂದ್ರೆ, ನಿರ್ಣಯ ತೊಗೋಬೇಕಂದ್ರೆ ಅವ್ರಿಗೂ ನಾವು ಕೇಳ್ತಾ ಇದ್ವಿ. ಮತ್ತು ಭಟ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಅವ್ರಿಗೇನು ಹೇಳಲೇಬೇಕಾಗಿಲ್ಲ. ಸಚಿನ್ ತೆಂಡೂಲ್ಕರ್ ಯಾವ ರೀತಿ ನಮಗೆ ಭಾರತಕ್ಕೆ ಕ್ರಿಕೆಟು, ಆ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಭಟ್ರು ಒಂದು ಹೆಸರು, ಅನ್ವರ್ಥ ನಾಮ. ನನಗೊಂದು ಪ್ರಶ್ನೆ ಇದೆ. ಭಟ್ರಿ ಹೊಡಿ 9 ಅಂದ್ರೆ ಏನು? ಹೊಡೆಯುವ ಒಂಬತ್ತು ಅಂದ್ರೆ ಅದು ಏನು 9 ಸತಿ ಹೊಡಿಬೇಕಾ? ಅಥವಾ ಏನಾದರೂ ಈ ಗಾಳಿಪಟ ಆಗಿ ಈಗವರೆಗೂ 9 ವರ್ಷ ಗ್ಯಾಪ್ ಆಗಿದೆ ಅಂತ? ಹಾ, ಉತ್ತರ ಕರ್ನಾಟಕದಲ್ಲಿ ದಿನಬಳಕೆ ಮಾತು. ಎಸ್ಪೆಷಲಿ ಬಾಗಲಕೋಟೆ ಕಡೆ ಓಕೆ. ಹೊಡಿ 9 ಅಂದ್ರೆ ಅದೊಂದು ಎಕ್ಸ್ಪ್ರೆಷನ್. ನಾವೀಗ ಹೇಗೆ ಹೈಫೈ ಅಂತೀವಲ್ಲ, ಸೂಪರ್ ಹೈಫೈ ಅಂತೀವಿ, ನಂಗೆ ಉತ್ತರ ಕರ್ನಾಟಕದ ಕಡೆ ಎಸ್ಪೆಷಲಿ ಬಾಗಲಕೋಟೆಯಲ್ಲಿ ಬಯಲುಸೀಮೆಯಲ್ಲಿ ಹೊಡಿ 9 ಅನ್ನೋದು ಒಂದು ಎಕ್ಸ್ಪ್ರೆಷನ್. ಏನೋ ಖುಷಿಯಾದಾಗ ಜೋಶ್ ಬರೋದು. ಈಗ ಸಿಕ್ಕಿದ್ರೆ ನೀವು ಸಿಕ್ಕಿದ ತಕ್ಷಣ ಹೊಡೆಯೋ 9 ಅನ್ನೋದು, ನೀವು ಹೊಡೆಯೋ 9 ಅಂತೀರಿ. ಅದೇನೋ ಒಂದು ಕಮ್ಯುನಿಕೇಶನ್, ಏನೋ ಖುಷಿ, ಒಂದೇನೋ ಎನರ್ಜಿ, ಒಂದು ಜೋಶ್, ಒಂದು ಉತ್ಸಾಹ ಬರುತ್ತೆ ಅದರಿಂದ. ಅದನ್ನ ಇಟ್ಕೊಂಡು ಮಾಡಿರೋದು. ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ನಮಸ್ಕಾರ. ಆ ಪದ ನಮಗೆ ಕೊಟ್ಟಿದೆ. ಓಕೆ. ಸೊ ಕೇಳ್ಪಟ್ಟ ಹಾಗೆ ಮುಗುಳು ನಗೆಯಲ್ಲಿ 10 ಸಾಂಗ್ಸ್ ಇದೆ ಅಂತ ಕೇಳಿದ್ವಿ. ಒಂದು 0 ಕಮ್ಮಿ ಮಾಡ್ಬಿಟ್ರ ಮೂವಿಯಲ್ಲಿ ಮಧ್ಯೆ ಯೂಸ್ ಮಾಡಿ 8 ಸಾಂಗ್ ಇದೆ. 8 ಸಾಂಗ್ಸ್. ಇದುವರೆಗೂ ನೀವು ಮಾಡೋ ಮೂವಿಲಿ ಇದೇ ಹೆಚ್ಚು ಸಾಂಗ್ಸ್ ಇರುವಂತದ್ದು. 6 or 7 ಕಾಂಬಿನೇಷನ್. ಅಂಡ್ ಮುಂಗಾರು ಮಳೆ ಇರ್ಬೋದು, ಮುಂಗಾರು ಮಳೆ 2 ಇರ್ಬೋದು, ಗಾಳಿಪಟ. ನಿಮ್ಗೆ ಮ್ಯೂಸಿಕಲಿ ಎಲ್ಲಾ ಫಿಲಮಲ್ಲೂ ಆ ಥರ ಕೌಂಟ್ ಮಾಡಿದ್ರೆ ಇಡೀ ಫಿಲಮ್ಗಳೇ ಹೇಳ್ಬೇಕು. ಮ್ಯೂಸಿಕ್ ಪ್ಲಸ್ ಪಾಯಿಂಟ್, ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಆಗಿ ಮೇಜರ್ ರೋಲ್ ಮಾಡಿದೆ. ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಫಸ್ಟ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಮುಗುಳುನಾಗೆ ಮ್ಯೂಸಿಕ್ ಬಗ್ಗೆ ಏನು? ಇಲ್ಲ, ಭಟ್ರಿಗೆ ಯಾವಾಗಲೂ ಟೆನ್ಷನ್ ಅದೇ. ಸ್ಕ್ರಿಪ್ಟ್ ಓಕೆ ಆದ್ಮೇಲೆ ಫಸ್ಟ್ ಹೇಳಿದಲ್ಲೋ ಒಂದು ಮಸಾಲೆ ಸಾಂಗ್ ಒಂಥರ ಮಾಡ್ಬೋದು, ಬಟ್ ಈ ಪ್ರೆಷರಲ್ಲಿ ಸಾಂಗ್ ಮಾಡೋದಿದೆಯಲ್ಲ, ಆಫ್ಟರ್ ಮುಂಗಾರು ಮಳೆ, ಆಫ್ಟರ್ ಗಾಳಿಪಟ ಸಾಂಗ್ಸ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಣೋ. ಈ ಆಲ್ಬಮ್ ಕೊಡೋದೇ ತುಂಬ ಕಷ್ಟ ಅಂತ ಹೇಳೋರು. ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಆಮೇಲೆ ಹರಿಕೃಷ್ಣ ಒಂದು 18-20 ಟ್ಯೂನ್ ಮಾಡಿ ಅದನ್ನ ಸೈಡ್ಗೆ ಹಾಕಿ 8 ಮಾತ್ರ ಓಕೆ ಮಾಡಿದ್ರಲ್ಲ, ಅವಾಗ ಅರ್ಥ ಆಯ್ತು ತುಂಬ ಕಷ್ಟ ಇವ್ರ ಹತ್ರ ಮ್ಯೂಸಿಕಲ್ ಕೆಲಸ ಮಾಡೋದು. ಬಿಕಾಸ್ ಮ್ಯೂಸಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ ಅವ್ರಿಗೆ. ಆ್ಯಂಡ್ ಆ ಲಿರಿಕಲ್ ವ್ಯಾಲ್ಯೂಸ್, ಲಿರಿಕಲ್ ಇದಿದೆಯಲ್ಲ ಎಕ್ಸ್ಟ್ರಾರ್ಡಿನರಿ. ಭಟ್ರಿಗೆ ಒಂದು ರಾಕ್ಷಸ ಅಂತ ಹೇಳ್ಬೋದು ಆ ವಿಷಯದಲ್ಲಿ. ಸೊ ಅಷ್ಟು ಚೆನ್ನಾಗಿ ಲಿರಿಕ್ಸು ಎಲ್ಲ ಮಾಡಿದ್ದಾರೆ. ನನಗೆ ಬೇಜಾರು ಏನು ಅಂದರೆ, ನನಗೊಂದು ಸಾಂಗ್ ಬರೋದು, ನಾನು ಅದು ಪ್ರಿಪೇರ್ ಆಗ್ತಿದ್ದೆ ಒಂದು ವಾರಕ್ಕಿಂತ ಮುಂಚೆ. ಸೊ ನಾಳೆ ಶೂಟಿಂಗ್ ಅಂದಾಗ ರಾತ್ರಿ ಇನ್ನೊಂದು ಸಾಂಗ್ ಬರುತ್ತೆ, ಸಾಂಗ್ ಚೇಂಜ್ ಆಗಿದೆ ಕಣೋ ಅಂತ. ಅದು ರಾತ್ರಿ ಆದ್ಮೇಲೆ ತಿರ್ಗಾ ಬೆಳಗ್ಗೆ ಶೂಟಿಂಗ್ ಸ್ಪಾಟಲ್ಲೂ ಮತ್ತೆ ಚೇಂಜಸ್ ಆಗಿದೆ. ಶೂಟಿಂಗ್ ಮಾಡ್ತೀವಿ ಒಂದಿನ, ಶೂಟಿಂಗ್ ಮಾಡಿ ಒಂದಿನದ ಅವತ್ತು ರಾತ್ರಿ ಇನ್ನೊಂದು ಬರುತ್ತೆ ಸೇಮ್ ಸಾಂಗ್, 2 ಲೈನ್ ಚೇಂಜ್ ಮಾಡಿದ್ದೀನಿ ಕಣ ಅದು. ನಾನು ರೇ ಭಟ್ರೆ ಯಾಕ್ರೆ ನಮ್ಮನ್ನ ಹಿಂಗೆ ಸಾಯಿಸ್ತೀರಾ ನೀವು?
ಆ ಸಾಂಗ್ ಮುಗಿದ ಮೇಲೂ ಆ ಸಾಂಗ್ ಮೇಲೆ ವರ್ಕ್ ಮಾಡ್ತಾನೆ. ನನ್ಗೀಗ್ಲೂ ಡೌಟ್ ಇದೆ, ನಾನು ಹಾಡಿರೋದು ಯಾವುದೋ, ಲಿರಿಕ್ ಇರೋದು ಯಾವುದೋ, ಆಡಿಯೋಗೆ ಯಾವ್ದು ಬಿಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ನಿಮಗೆ ಒಂದು ಸರ್ಪ್ರೈಸ್ ಇದೆ ಹಾಗಾದ್ರೆ ಬರ್ತ್ಡೇ. ಅದೇ ಸರ್ಪ್ರೈಸ್ ನನಗಿರೋದು. ಓಕೆ, ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ನಾನು ಅವ್ರ ವೈಫ್ ಹತ್ರನೂ ಯಾವಾಗ್ಲೂ ಕೇಳ್ತಿರೋದು, ಅವ್ರು ಏನ್ ಯೋಚನೆ ಮಾಡ್ತಾ ಇರ್ತಾರೆ, ಹೌ ರೊಮ್ಯಾಂಟಿಕ್ ಈಸ್ ಅಂತ. ಏನ್ ಬಟ್ರೆ ಹಣೆ ಅಂದ್ರೆ ಅವ್ರು ಯೋಚನೆ ಮಾಡೋ ಆ ಲೈನ್ಸ್ ಗಳಿದೆ ಅಲ್ವಾ, ನಾವ್ ಅದನ್ನ ನಾರ್ಮಲಿ ಥಿಂಕ್ ಮಾಡಕ್ಕೂ ಮೇಡಮ್ ಆಗಲ್ಲ. ನಿಜ ಹೇಳ್ತೀವಿ, ಇವ್ರು ರೊಮ್ಯಾಂಟಿಕ್ ಫಿಲ್ಮ್ ಡೈರೆಕ್ಟ್ರು, ನಾನು ರೊಮ್ಯಾಂಟಿಕ್ ಹೀರೋ ಅಂತ ಏನಿದೆ ನಂಬೇಡಿ, ನಾವಿಬ್ರು ಹಂಗಿಲ್ಲ. ಅದು ಹೇಳಕ್ಕಿಂತ ಅವಳು ಡ್ಯಾಮೇಜ್ ನಾನೇ ಮಾಡ್ಕೊಂಡ್ಬಿಡೋದು. ಹೆಂಡತಿರ ಬಗ್ಗೆ ಏನ್ರಿ ಗೊತ್ತು, ನಿಮ್ಗೆ ಹೆಂಡತಿರ ಇಲ್ಲ, ನಮ್ಗಿರೋದು. ಸಾಕು, ಅರ್ಥ ಆಗುತ್ತೆ ಅವಾಗ. ಓಕೆ, ಮುಗುಳು ನಗೆಲಿ ಹೊಡಿ 9 ಅಲ್ಲದೆ ಇನ್ಯಾವ್ದು ಸಾಂಗ್ ಇಷ್ಟ ಆಗುವಂಥದ್ದು? ಸರ್ನ ಕೇಳಿದ್ರೆ ಎಲ್ಲ ಇಷ್ಟ ಅಂತ. ಎಲ್ಲ ನಿಜ ಹೇಳ್ತೀನಿ, ಎಲ್ಲ ಇಷ್ಟ ಆಗುತ್ತೆ ನನಗೆ. ಬಿಕಾಸ್ ಒಂದೊಂದು ಲೈನ್ ತುಂಬಾ ಇಲ್ಲ, ಅಷ್ಟು ಅರ್ದು ಬರ್ದಿದ್ದಾರೆ. ಆ ಮ್ಯೂಸಿಕಲ್ಲೂ ಹಂಗೆ ತೆಗ್ದಿದ್ದಾರೆ. ಎಲ್ಲ ಸಾಂಗ್ಸ್ ಇಷ್ಟ ಆಗುತ್ತೆ ಇವ್ರೆ, ಎಲ್ಲ ಪದಗಳು, ಎಲ್ಲ ಲೈನ್ಸು ಇಷ್ಟ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಆಲ್ಬಮ್ ಆಗುತ್ತೆ ನನ್ನ ಕರಿಯರಲ್ಲಿ. ಭಟ್ರು, ಹರಿಕೃಷ್ಣ, ಜಯಂತಣ್ಣ ಬರ್ದಿರೋ ಸಾಂಗ್ಸ್. ಓಕೆ, ಕ್ವಿಕ್ ಆಗಿ ಒಂದು 5 ಕ್ವೆಶನ್ಸ್ ಕೇಳ್ತೀನಿ, ಬೇಗ ಬೇಗ ಅದಕ್ಕೆ ಆನ್ಸರ್ ಮಾಡಿದ್ರೆ. ರ್ಯಾಪಿಡ್ ರೈಸ್, ನೋ ಕಾಂಟ್ರವರ್ಸೀಸ್, ರ್ಯಾಪಿಡ್ ಕ್ವೆಶನ್ಸ್. ಬೇಗ ಬೇಗ. ಓಕೆ, ಪ್ರತಿದಿನ ನೀವು ನಾನೀಗ ಹೇಳೋ 3 ಜನದಲ್ಲಿ ಯಾರ ಮಾತು ಜಾಸ್ತಿ ಕೇಳ್ತೀರಾ? ಒಂದು ಶಿಲ್ಪಾ ಗಣೇಶ್ ಅವರು, ಇನ್ನೊಂದು ನೀವು ಆ ಪ್ರೆಸೆಂಟ್ ಡೈರೆಕ್ಟ್ ಮಾಡ್ತಿರೋ ಮೂವಿಯ ಡೈರೆಕ್ಟ್ರು, ಅಥವಾ ನಿಮ್ಮ ಮಕ್ಕಳು? ಯಾರು ಇಲ್ಲ, ಆಯಾ ಸಿಚುಯೇಷನ್ ಅಲ್ಲಿ ಯಾರು ಇರ್ತಾರೋ ಅವ್ರವ್ರ ಮಾತು ಕೇಳ್ತೀವಿ. ಇಂಥವ್ರದ್ದೇ ಜಾಸ್ತಿ ಅಂತ ಹೇಳಿ ಆಯಾ ಸಿಚುಯೇಷನ್, ಮನೆಗೆ ಬಂದ್ರೆ, ಓಕೆ, ಆಚೆ ಹೋದ್ರೆ, ಹಾಗೆ ತುಂಬಾ ಹುಷಾರಾಗ್ಬಿಟ್ರು. ಮಧ್ಯೆ ಏನೋ ನೆಕ್ಸ್ಟ್ ಕ್ಲಾಸ್ ತಗೊಳ್ಳೋದಿಲ್ಲ ಅಂತ ಹುಷಾರಾಗ್ಬಿಟ್ರು. 4 ಗಣೇಶ್ಗಳು ಹೇಳ್ತೀನಿ, ಅವ್ರಿಗೆ ಏನ್ ಅಡ್ವೈಸ್ ಕೊಡ್ತೀರಾ ಅಂತ. ಮುಂಗಾರು ಮಳೆ ಗಣೇಶ್ಗೆ ಏನ್ ಅಡ್ವೈಸ್ ಕೊಡೋದಕ್ಕೆ? ಯಾರಿಗೆ? ನೀವು ನಿಮ್ಮ ಸಿನಿಮಾದ 4 ಹೆಸರು. ಮುಂಗಾರು ಮಳೆ ಗಣೇಶ್ಗೆ ಯಾವ ಅಡ್ವೈಸ್ ಕೊಡಕ್ಕೆ? ಆ ಮೊಲ ಉಳಿಸ್ಕೋಬೇಕಾಯ್ತು. ಓಕೆ, ಚೆಲುವಿನ ಚಿತ್ತಾರ ಗಣೇಶ್ಗೆ ಯಾಕೋ ಲೂಸ್ ಆದೆ. ಶ್ರಾವಣಿ ಸುಬ್ರಹ್ಮಣ್ಯ ಗಣೇಶ್ ಒಳ್ಳೆ ಹುಡುಗ. ಕೃಷ್ಣ ಗಣೇಶ್ ರಾಧೆ ಎಲ್ಲರನ್ನೂ ಹಿಡ್ಕೋಬೇಕಿತ್ತಪ್ಪ. ಇಟ್ಕೋಬೇಕಿತ್ತು. ಹೆಲ್ಪ್ ತಗೋಬಾರ್ದಂಗೆ. ಓಕೆ, ಈ ಇಂಡಸ್ಟ್ರಿಯಲ್ಲಿ ಈ 4 ಜನ ಏನ್ ಮಾಡಬಾರ್ದು ಅಂತ, ಏನ್ ಮಾಡಬಾರ್ದು ಇಂಡಸ್ಟ್ರಿನಲ್ಲಿ ಇವರು ಅಂತ? ಯೋಗರಾಜ್ ಭಟ್ರು ಎಲ್ಲ ಮಾಡ್ಬೋದು. ಏನ್ ಮಾಡಬಾರ್ದು ಅಂತ, ಏನ್ ಮಾಡಬಾರ್ದು ಇವರು ಅಂತ? ಮ್ಯೂಸಿಕ್ ಡೈರೆಕ್ಟರ್ ಆಗಬಾರ್ದು ಇವರು. 5 ನಿಮಿಷಕ್ಕೆ ಚೇಂಜ್ ಮಾಡ್ಬಿಡ್ತಾರೆ ಇವರು, ಗ್ಯಾರಂಟಿ. ಗಣೇಶ್ ಏನು ಮಾಡಬಾರ್ದಾ? ಏನು ಮಾಡ್ಬಾರ್ದು ಸರ್? ನಾನು ಎಲ್ಲ ಮಾಡ್ಬೋದು. ನನಗೆ ಏನು ಮಾಡಬಾರ್ದು? ನಾನು ಪಾಸ್ ಮಾಡ್ತಿದ್ದಾರೆ ನಿಮಗೆ ಕ್ವೆಶನ್. ಗಣೇಶ್ ಅವ್ರು ಏನ್ ಪಾಸ್ ಮಾಡಬಾರ್ದು? ಪಾಸ್ ಇದೇನಿಲ್ಲ, ಎಲ್ಲ ಮಾಡ್ತಿಲ್ಲ. ಶಿಲ್ಪಾ ಗಣೇಶ್ ಶಿಲ್ಪಾ ಗಣೇಶ್ ಏನ್ ಮಾಡಬಾರ್ದಾ? ಅವ್ರದ್ದು ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಚಡ್ಡಿಲ್ ಬರಬಾರ್ದು ಆಯ್ತಾ? ಹರಿಕೃಷ್ಣ ಅವರು, ಹರಿಕೃಷ್ಣ ಸಿನಿಮಾದಲ್ಲಂತೂ ಸ್ಟ್ಯಾಂಡರ್ಡ್ ನನ್ನ ಗಂಡ ಚಡ್ಡಿಲ್ ನಿಲ್ಸೋದು. ಮುಂಗಾರು ಮಳೆನೂ ಆಯ್ತು. ಈ ಸಲ ಬರೀ ಟೇಪ್ ರೆಕಾರ್ಡ್. ಮುಂಗಾರು ಮಳೆ ಏನ್ ಮಾಡಬಾರ್ದು ಅಂತ. ಶಿಲ್ಪಾ ಗಣೇಶ್ ಅವರು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಂಡು ಅದು ಫುಲ್ ಹಂಗೆ ಲೋಟನ್ ಆಗೋಯ್ತು. ಓಕೆ, ಹರಿಕೃಷ್ಣ ಅವರು. ಹರಿಕೃಷ್ಣ ಸಖತ್ತಾಗಿ ಹಿಡಿದುಬಿಟ್ಟಿದ್ದಾರೆ. ಓಕೆ, ಮುಂಗಾರು ಮಳೆ ಇರ್ಬೋದು, ಗಾಳಿಪಟ ಇರ್ಬೋದು, ನಿಮ್ಮಿಬ್ರು ಕಾಂಬಿನೇಷನ್ ಮ್ಯೂಸಿಕ್ ಒಂದು ಆ್ಯಂಡ್ ಲವ್ ಎಮೋಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥದ್ದು, ಜೊತೆಗೆ ಡೈಲಾಗ್ಸ್, ಆಸಮ್ ಡೈಲಾಗ್ಸ್. ಸೊ ಮುಗುಳು ನಗಿನಲ್ಲಿ ಆ ಥರದ್ದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಎವ್ರಿಥಿಂಗ್, ಎಲ್ಲನೂ ಇರೋದು. ಎವ್ರಿಥಿಂಗ್, ಲವ್, ಎಮೋಷನ್, ಫನ್, ಎವ್ರಿಥಿಂಗ್ ಎಲ್ಲ ಇರುತ್ತೆ. ಓಕೆ, ಇಂಡಸ್ಟ್ರಿಯಲ್ಲಿ ನಾವು ಕೇಳ್ಪಟ್ಟ ಹಾಗೆ ನೀವು ಒನ್ ಆಫ್ ದ ಬೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್. ಸೊ ನಿಮಗೆ ಈ 3 ಚಿತ್ರದಲ್ಲಿ ಯಾವುದು ಡಬ್ಬಿಂಗ್ ಮಾಡೋದಕ್ಕೆ ಕಷ್ಟ ಆಗಿದ್ದು, ಲೆಂತಿ ಡೈಲಾಗ್ ಅನ್ಸಿದ್ದು ಯಾವುದು? ಮುಗುಳ್ನಾಗೆ ನಂಗೆ ಕಷ್ಟ ಆಯ್ತು. ಬಿಕಾಸ್ 4 ವೇರಿಯೇಷನ್ ಅಲ್ಲಿ ಮಾತಾಡಬೇಕು. ಸೊ ಒಂದೊಂದು ಹಂತದಲ್ಲಿ ಒಂದೊಂದು ಹಂತ ಅಂದ್ರೆ ಡೈಲಾಗ್ಸ್ ವೇರಿಯೇಷನ್ ಮಾತಾಡಬೇಕು. ನಂಗೆ ತುಂಬಾ ಕಷ್ಟ ಆಗಿದ್ದ ಸಿನಿಮಾ ಅಂದ್ರೆ ಮುಗುಳ್ನಾಗೆ. ಓಕೆ, ಮುಗುಳುನಗೆಯಲ್ಲಿ 4 ಜನ ಹೀರೋಯಿನ್ಸ್ ಇದ್ದಾರೆ. ಕೇಳ್ಪಟ್ಟ ಹಾಗೆ ನೀವು ಎಲ್ಲೂ ಅಳದೇ ಇರುವಂತ ವ್ಯಕ್ತಿತ್ವ ಇರುವಂತವ್ರು. ಸೊ ಯಾರು ಅಳಿಸ್ತಾರೆ ನಿಮ್ಮನ್ನ 4 ಜನದಲ್ಲಿ? ಯಾರು ಅಳಿಸಲ್ಲ. ಓಕೆ, ಜೀವನ ಅಳಿಸುತ್ತೆ ಅಂತ. ಓಕೆ, ಸೊ ಅವ್ನು ಯಾಕೆ ಅಳ್ತಾನೆ? ಅಳು ಅಂದ್ರೆ ಮುಗುಳ್ನಾಗೆ ಸಿನಿಮಾ ಇದೆಯಲ್ಲ, ನಗ್ಸುತ್ತೆ, ಎಲ್ಲಾರು ತುಂಬಾ ನಗ್ಸುತ್ತೆ.
ಅಳೋದು ಅಂತದಿಲ್ಲ, ಬಟ್ ಎಮೋಷನ್ಸ್ ಇರುತ್ತೆ ಅಷ್ಟೇ. ಓಕೆ. ಸೊ ಈಗ ಬರ್ತ್ಡೇ ದಿನದ ಫೈನಲ್ ಆಗಿ ಬರ್ತ್ಡೇ ದಿನದ ಸ್ಪೆಷಾಲಿಟಿ ಆಗಿ ಅಂದ್ರೆ ಈಗ ಚಮಕ್ ಟ್ರೈಲರ್ ರಿಲೀಸ್ ಆಗ್ತಿರೋದು ಪ್ಲಸ್ ಆಡಿಯೋ ಇಲ್ಲ ಟೀಸರ್ ರಿಲೀಸ್ ಮಾಡಿದ್ವಿ. ಫೈನಲ್ ಆಗಿ ಬಿಟ್ರೆ ಸಾಕು ಅಂದ್ಬಿಡ್ತಾನೆ ಈಗ. ಫೈನಲ್ ಆಗಿ ಬಿಟ್ರೆ ಸಾಕು. ಹೇಳೇ ಇಲ್ಲ ಟೀಸರ್ ಆರೆಂಜ್ ಲೋಗೋ ರಿಲೀಸ್ ಮಾಡಿದ್ವಿ. ಮುಗುಳ್ನಗೆ ಆಡಿಯೋನ ಬಿಡಬೇಕು ಅಂತ ಕಾಯ್ತಾ ಇದ್ವಿ. ನಿಜ ಹೇಳ್ತೀನಿ, ಮುಗುಳ್ನಗೆಗೆ ನಾವೆಲ್ಲ ಕಾಯ್ತಾ ಇದ್ವಿ. ಬರ್ತ್ಡೇ ದಿನ ನಿಮ್ಮನ್ನ ಇಷ್ಟು ನಿಮಿಷ ಕೂರಿಸ್ಕೊಂಡು ಮಾತಾಡ್ಸಿದ್ದು ಅಂಡ್ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ನಮಗೂ ಆಶ್ಚರ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ನಮಗೆ ಥ್ಯಾಂಕ್ ಯು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಥ್ಯಾಂಕ್ ಯು.